ಅರ್ಥ ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಪಿಕ್ಚರ್ ನಾವು ಮಾಡಿರ್ತೀವಿ, ನಾವು ನಮ್ಮ ಪಿಕ್ಚರ್ ಬಗ್ಗೆ ಹೇಳ್ಕೊತೀವಿ. ಬಟ್ ಅದೇನಿದ್ರು ಥಿಯೇಟ್ರಿಗೆ ಬರೋ ತನಕ ಅಷ್ಟೇ. ನಾವು ಏನು ಹೇಳ್ಕೊಂಡ್ರು ಥಿಯೇಟ್ರಿಗೆ ಬಂದಮೇಲೆ ಬರೋ ಹಂತದಾಗ ನೀವು ಜೊತೆ ಆಗ್ತೀರಿ, ಬಂದ ಮೇಲೆ ಪ್ರೇಕ್ಷಕರ ಜೊತೆ ಆಗ್ತಾರೆ. ಅಲ್ಲಿಂದ ಅವರಿಂದ ಮತ್ತೊಂದಿಷ್ಟು ಜನಕ್ಕೆ ಗೊತ್ತಾಕೈತಿ, ಅವ್ರು ಇನ್ನೊಂದಿಷ್ಟು ಜನಕ್ಕೆ ಕರ್ಕೊಂಬರ್ತಾರೆ. ಸೊ ಅದು ಕೆಲವು ಸಿನಿಮಾಗಳಿಗೆ ಆಕೈತಿ. ಆ ಕೆಲವು ಸಿನಿಮಾಗಳಲ್ಲಿ ನಾವು ಇದ್ದೀವಿ. ಸೊ ಆ ಖುಷಿ ಇದೆ ನಮಗೆ. ಅದೇ ಖುಷಿಗೆ ಮತ್ತು ಎಲ್ಲರೂ ಭೇಟಿಯಾಗಿ ಒಂದ್ಸರಿ ಧನ್ಯವಾದ ಅರ್ಪಿಸೋಣ. ನಿಮ್ಮ ಮೂಲಕ ಎಲ್ಲ ಪ್ರೇಕ್ಷಕರಿಗೆ ಧನ್ಯವಾದ ಅರ್ಪಿಸೋಣ ಅಂತ ನಾವು ಬಂದ್ವಿ. ಆ್ಯಂಡ್ ಇದು ಆ್ಯಕ್ಚುಲಿ ಆ ಖುಷಿನ ವ್ಯಕ್ತಪಡಿಸಿ ಮತ್ತು ಥ್ಯಾಂಕ್ಸ್ ಗಿವಿಂಗ್ ಸ್ಟೇಜ್ ಅದು ಒಂಥರ. ಅಂದರೆ ಒಂದು ಸಿನಿಮಾನ ಇಷ್ಟಪಟ್ಟಾಗ ಹೆಂಗೆ ಅದು ಅದಾಗದೆ ಮುಂದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ. ನಾವು ಸಿನಿಮಾನ ಮಾಡಿರ್ತೀವಿ, ಬಟ್ ಸಿನಿಮಾ ನಮ್ಮನ್ನು ಕರ್ಕೊಂಡು ಹೋಗೋದು. 1 ಶೋ ಇಂದ 2 ಶೋ ಆಗ್ತವೆ, 3 ಶೋ ಆಗ್ತವೆ, ಆಮೇಲೆ ಥಿಯೇಟ್ರ್ಗಳು ಜಾಸ್ತಿ ಆಗ್ತವೆ, ಬೇರೆ ಊರಿಂದ ಡಿಸ್ಟ್ರಿಬ್ಯೂಟ್ರಿಗೆ ಕಾಲ್ಸ್ ಬರ್ತವೆ. ಏನು ನಮ್ಮೂರಾಗ ಹಾಕಿಲ್ಲಲ್ಲ ನೀವು, ಯಾಕೆ ಇಲ್ಲಿ ನೆಕ್ಸ್ಟ್ ವೀಕೆಂದಾದರೂ ಟ್ರೈ ಮಾಡಿರಿ ಅಂತ ಅಂದ್ಕೊಂಡು. ಬೆಳಗಾವಿ ಇರಲಿಲ್ಲ ಆ್ಯಕ್ಚುಲಿ, ಬೆಳಗಾವಿ ಅವರೇ ಕೇಳಿದ್ರು ಬೆಳಗಾವಿ ಹಾಕಿ ಅಂತ. ಬಟ್ ಪ್ರತಿ ವಾರ ಬರುವಂಥ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಜಾಗ ಮಾಡಿಕೊಡ್ಬೇಕಾಗತ್ತೆ. ವಿತರಕರಾಗಿ ಅವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರ್ತದೆ. ಮತ್ತು ನಮ್ಮ ನಿರ್ಮಾಪಕರಿಗೆ ಇದು ಮೊದಲನೇ ಸಿನಿಮಾ, ಬಹುಶಃ ಇನ್ನೊಂದು 4 ಸಿನಿಮಾಗಳು ಮಾಡಿದ್ಮೇಲೆ ಅವ್ರಿಗೂ ಕೂಡ ಈ ವಿಷಯ ಅರ್ಥ ಆಗುತ್ತೆ. ಬಟ್ ಜನರದ್ವರೆಗೂ ಅದು ರೀಚ್ ಆಗಿರಲ್ಲ. ಯಾಕೆ ಸ್ಕ್ರೀನ್ಸ್ ಕಮ್ಮಿ ಅದಾವೆ ಅಂತ. ಬಟ್ ಸ್ಕ್ರೀನ್ಸ್ ಕಮ್ಮಿ ಇರುವಂಥ ಕಾರಣ ಅಷ್ಟು ಜನರಿಗೂ ಜಾಗ ಆಗಬೇಕು. ಅದ್ರ ಜೊತೆಗೆ ಪರಭಾಷಾ ಸಿನಿಮಾಗಳು ಇರ್ತವೆ, ಅವು ಕೂಡ ಸ್ಟ್ರೇಟ್ ರಿಲೀಸ್ ಆಗ್ತವೆ ಇವಾಗ. ಸೊ ಅದೆಲ್ಲ ಇವಾಗ ನಾವು ಬರೀ ನಮ್ಮ ಸಿನಿಮಾಗಳ ಮಧ್ಯೆ ಒಂದು ಕಾಂಪಿಟೇಷನ್ ಅಲ್ಲ, ಇದು ಒಂಥರ ಗ್ಲೋಬಲಿ ಕಾಂಪೀಟ್ ಮಾಡ್ದಂಗೆ. ಸೊ ಅದರ ನಡಬಾರಕ್ಕೆ ನಮ್ಮ ಸಿನಿಮಾ ಇಷ್ಟು ರಿವ್ಯೂಗಳನ್ನ ತೊಗೊಂಡು ಅಷ್ಟು ಉತ್ತಮವಾದಂಥ ಪ್ರತಿಕ್ರಿಯೆ ತಗೊಂಡು ಹೋದಾಗೆಲ್ಲ, ಈಗ ಹುಬ್ಳಿಗೆ ಹೋದ್ವಿ, ಗದಗ ಹೋದ್ವಿ, ದಾವಣಗೆರೆ ಹೋದ್ವಿ, ಮೈಸೂರಿಗೆ ಹೋದಲ್ಲೆಲ್ಲನೂ ಅವರು ನಮ್ಮನ್ನು ರಿಸೀವ್ ಮಾಡ್ಕೋತಿದ್ದ ರೀತಿ ಭಾಳ ಖುಷಿ ಕೊಡ್ತು ನಮ್ಗೆ. ಮೈಸೂರೊಳಗೆ ನಾವು ಹೋದಾಗ ಹೌಸ್ಫುಲ್ ಶೋ ಅದು. ಆಮೇಲೆ ಇನ್ಫ್ಯಾಕ್ಟ್ ಎಕ್ಸಾಸರೇಷನ್ ಅಲ್ಲ ಇದು, ನಾವು ನೆಕ್ಸಸ್ ಮಾಲ್ ಒಳಗೆ ಸಂಜೆ ಮನ್ ಶೋಗೆ ಇನ್ನೂ ಜಾಸ್ತಿ ಜನ ಬಂದರು. ಅಂದರೆ ನಾವು ಅವ್ರಿಗೆ ಹೇಳಿದ್ವಿ, ಇಲ್ಲರಿ ನಾವು ಮತ್ತೆ ಬರ್ತೀವಿ, ನಿಮ್ಮನ್ನು ಭೇಟಿ ಆಗ್ತೀವಿ ಮತ್ತೆ ಡೆಫಿನೆಟ್ಲಿ, ಬಟ್ ನೀವು ಸಿನಿಮಾ ನೋಡಿ ಅಂತ ಅಂದ್ಕೊಂಡು ಹೇಳಿ ಬಂದಿದ್ದೈತೆ. ಕಂಪೇರೇಟಿವ್ಲಿ ನಮಗೆ ಹುಬ್ಳಿ ಮತ್ತು ಗದಗ ಕಂಪೇರ್ ಮಾಡಿದ್ರಪ್ಪ ಅಂತಂದರೆ, ಗದಗ ಒಳಗೆ ಒಂದು 60-70% ಫಿಲ್ಲಿಂಗ್ ಇತ್ತು. ಅಗೇನ್ ದಾವಣಗೆರೆಗೆ ಬಂದ್ವಿ, ದಾವಣಗೆರೆ ಆಲ್ಮೋಸ್ಟ್ ಹೌಸ್ಫುಲ್ಲು. ಹುಬ್ಳಿ 2 ಶೋ ಬ್ಯಾಕ್ ಟು ಬ್ಯಾಕ್ 2 ಶೋಗಳು ಒಳ್ಳೆ ನಂಬರ್ಸ್ ಫಿಲ್ಲಿಂಗ್ ಇತ್ತು. ಅಲ್ಲಿ ಥಿಯೇಟ್ರ್ ಅವರು ಹೋದಾಗ, ಹೊಸ ಥಿಯೇಟ್ರ್ ಅದು, ಹೊಸ ಜಾಗ. ಅವ್ರು ಹೇಳಿದರು, ನಾವು ವಿ ಆರ್ ಸ್ಟಾರ್ಟಿಂಗ್ ವಿತ್ ಗುಡ್ ಫಿಲ್ಮ್, ಗುಡ್ ನಂಬರ್ಸ್ ಅಂತ ಹೇಳಿದ್ರು. ಸೊ ಇಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂದಾಗ ಇದನ್ನ ಹಂಚ್ಕೋಬೇಕು ಅನ್ನೋಂಥ ಖುಷಿ ಇತ್ತು. ಅದಕ್ಕೆ ಎಲ್ಲರೂ ಸೇರಿದ್ವಿ. ನಿಮಗೆಲ್ಲರಿಗೂ ಥ್ಯಾಂಕ್ ಯು. ನೋಡಿದಂಥ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಥ್ಯಾಂಕ್ ಯು. ಯಾಕಂದ್ರೆ ಸಿನಿಮಾ ಇಷ್ಟ ಆದಾಗ, ನಮ್ಮ ಸಿನಿಮಾಗೆ ಹೆಂಗೆ ನಾವು ಕೆಲಸ ಮಾಡಿರ್ತೀವಲ್ಲ, ಪ್ರತಿ ಸಿನಿಮಾ ಬಂದಾಗ ನೀವು ಪ್ರತಿ ಸಿನಿಮಾ ಬಂದಾಗಲೂ ನೀವು ವಾರ ಅನ್ಕೋತಿರ್ತೀರಿ, ಇಲ್ಲ ಈ ಸಿನಿಮಾ ಚಲೋ ಆಗ್ಬೇಕಂತ. ನಿಮ್ಮ ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರು ಮನಸ್ಸೊಳಗೆ ಅದು ಓಡಿರುತ್ತೆ, ಇಲ್ಲ ಈ ವಾರ ಬಿಡುಗಡೆ ಆದಂಥ ಅಷ್ಟು ಸಿನಿಮಾಗಳು ಚಲೋ ಆಗಲಿ ಅಂತ. ಸೊ ಹಾಗೆ ನಮ್ಮಷ್ಟೇ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಷ್ಟಪಟ್ಟಾಗ ಸಿನಿಮಾನ ಇದು ನನ್ನ ಸಿನಿಮಾ ಅಂತ ಅಂದ್ಕೊಂಡು ಒಬ್ಬ ಪ್ರೇಕ್ಷಕ ಆತ್ಮ ಸಿನಿಮಾದ ಭಾಗವಾಗಿ ಕೆಲಸ ಮಾಡಿರ್ತಾನೆ. ಸೊ ಆತನಿಗೆ ನಮ್ಮೆಲ್ಲರಿಂದ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾ ಫಸ್ಟ್ ಲಾಕ್ಡೌನ್ ಆದಮೇಲೆ ನಾವು ಆ್ಯಕ್ಚುಲಿ ಪ್ರೊಡಕ್ಷನ್ ಅಂತ ಶುರು ಮಾಡಿದ್ದು. ಯಾರೂ ಪಿಕ್ಚರು ಮೇಲೆ ಹೋಪ್ಸ್ ಕಳ್ಕೊಳ್ಳುವಂಥ ಸಮಯ ಅದು, ಜನ ಬರಲಾರ್ದಿರುವಂಥ ಸಮಯ. ಅಂಥ ಟೈಮ್ನಾಗೆ ಒಬ್ಬರು ನಿರ್ಮಾಪಕರು ಮುಂದೆ ಬರ್ತಾರೆ, ಬಂದು ಇಲ್ಲ ಈ ಸಿನಿಮಾ ನೀವು ಮಾಡಬೇಕು, ಮಾಡಿ ಚೆನ್ನಾಗಾಗತ್ತೆ ಅಂತಾರೆ. ಸೊ ಅವರಲ್ಲಿರುವಂಥ ಧೈರ್ಯ ನಮಗೆ ಇನ್ನೂ ಜಾಸ್ತಿ ಪುಷ್ಟಿ ಕೊಡ್ತದೆ. ಇಲ್ಲ ಈ ಸಿನಿಮಾ ಚಲೋ ಆಗತ್ತೆ, ನೀವು ಮಾಡೋಣ ಅಂತ ಅಂದ್ಕೊಂಡು ಅವತ್ತಿಂದ ಇವತ್ತಿನವರೆಗೂ ಕೂಡ ಕನ್ಸಿಸ್ಟೆಂಟಾಗಿ ಒಂದು ಕ್ರಿಯೇಟಿವ್ ಮೈಂಡ್ ಹೆಂಗೆ ಕೆಲಸ ಮಾಡುತ್ತಲ್ಲ, ಎಷ್ಟು ಪ್ಯಾಷನೇಟಾಗಿ ಕೆಲಸ ಮಾಡುತ್ತಲ್ಲ, ಹಾಗೆ ನಿರ್ಮಾಪಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ಅವರು ಬೈದಾಡ್ಕೋತಿರ್ತೀವಿ, ಹಿಂಗೆ ಅಲ್ಲಿ ಕುಂತಾಗಲೂ ಬೈದಾಡ್ಕೋತಾ ಇದ್ವಿ, ಇಲ್ಲ ಇದು ಬಹುಜನರಿಗೆ ತಲುಪುವಂತ ಹೆಂಗೆ ಮಾಡೋದು. ಆ್ಯಕ್ಚುಲಿ ಈಗ ಹೊಂದಿಸಿ ಬರೀರಿ ಪಿಕ್ಚರ್ ರಿಲೀಸ್ ಆಗಿತ್ತು, ಆ ಥರ ಆಡಿಯನ್ಸ್ಗೆ ರೀಚ್ ಆಗುತ್ತೆ, ಈ ಥರ ಆಡಿಯನ್ಸ್ಗೆ ರೀಚ್ ಆಗುತ್ತೆ, ಇಲ್ಲಿ ರೀಚ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಹಿ ವಾಸ್ ಇಲ್ಲ ನೀವೇ ಯಾಕೆ ಹಂಗೆ ಅನ್ಕೋತೀರಿ,
ಎಲ್ಲರಿಗೂ ರೀಚ್ ಆಗುತ್ತೆ ಅಂದ್ಕೊಳ್ಳೋಣ ಅಂತ. ಪ್ರಾಕ್ಟಿಕಲ್ ಅನುಭವದಿಂದ ನಾವು ವಾದ ಮಾಡ್ತಿರ್ತೀವಿ, ಬಿಕಾಸ್ ನಮ್ಮ ಸಿನಿಮಾಗೆ ನಾವೇ ಕ್ರಿಟಿಕ್ಸ್ ಆಗಿ ಕೆಲಸ ಮಾಡಿದಾಗ ಅದು ಇನ್ನೂ ಹೆಚ್ಚಾಗಿ ನಾವು ಕೆಲಸ ಮಾಡೋಕ್ಕೆ ದೂಡುತ್ತೆ ನಮ್ಮನ್ನ ಅಂತ. ಇಲ್ಲ ಇನ್ನೂ ಕೆಲಸ ಮಾಡೋಣ, ಇದು ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕು, ಇನ್ನೂ ಕೆಲಸ ಮಾಡೋಣ ಅಂತ, ಇದು ಸಾಲಲ್ಲ ಅಂತ. ಬಟ್ ನನಗಾಗಲಿ ಅವ್ರಿಗಾಗಲಿ ಅವು ಎರಡರಲ್ಲೂ ಒಂದು ಸಾಮ್ಯತೆ, ಅಂದರೆ ಏನೇ ಆ ಕಡೆ ಈ ಕಡೆ ಇದ್ದರೂ ಕೂಡ ಸಾಮ್ಯತೆ ಒಂದೇ, ಪಿಕ್ಚರ್ಗೆ ಚಲೋ ಆಗಬೇಕು ಅಂತ. ಅಲ್ಲಿ ಕಾಣಿಸೋದು ಒಂದೇ, ಸಿನಿಮಾದ ಮೇಲಿರೋ ಪ್ರೀತಿ. ಸೊ ಆ ಪ್ರೀತಿಗೆ ನಮ್ಮ ನಿರ್ಮಾಪಕರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಚೂಸಿಂಗ್ ದಿಸ್ ಕೈಂಡ್ ಆಫ್ ಅ ಸ್ಕ್ರಿಪ್ಟ್. ಯಾಕಂದರೆ ಒಬ್ಬ ನಟ ಬಂದಾಗ ಅಲ್ಲಿ ನನ್ನ ಹುಡುಕಾಟ ಇರುತ್ತೆ, ಒಬ್ಬ ನಿರ್ದೇಶಕ ಬಂದಾಗ ಆತ್ಮ ಹುಡುಕಾಟದಲ್ಲಿರ್ತಾನೆ, ಒಬ್ಬ ನಿರ್ಮಾಪಕ ಅಂತ ಬಂದಾಗ ಇವರೆಲ್ಲರೂ ಹುಡುಕಾಟಕ್ಕೆ ಒಂದು ಜಾಗ ಆಗುತ್ತೆ, ಒಂದು ಸಿನಿಮಾ ಆಗುತ್ತೆ. ಸೊ ಆತನಿಗೆ ವಿಶೇಷವಾದಂಥ ಕಂಗ್ರ್ಯಾಚುಲೇಷನ್ಸ್, ಶುಭಾಶಯಗಳು. ಮತ್ತು ನಾನು ಯಾವಾಗಲೂ ಹುಡುಕ್ತಿರ್ತೀನಿ ಚಲೋ ಸ್ಕ್ರಿಪ್ಟ್ ಬರಲಿ ಅಂತ. ಕುಲ್ದೀಪ್ಗೆ ನಾನು ಸಿಕ್ಕಿದ್ದು ಅದು ಎಷ್ಟರ ಮಟ್ಟಿಗೆ ಉಪಯೋಗವೋ ಅದಕ್ಕಿಂತ ಜಾಸ್ತಿ ಉಪಯೋಗ ನನಗೆ ಅವ್ರು ಸಿಕ್ಕಿದ್ದಾಗಿದೆ. ವಯಸ್ಸಿನಾಗ ನನಗಿಂತ ಸಣ್ಣರವರು, ಬಟ್ ಏನಾದ್ರು ಸಜೆಷನ್ ಬೇಕಂದ್ರೆ ನಾನು ಅವ್ರನ್ನ ಕೇಳ್ತಿರ್ತೀನಿ. ಅಂದರೆ ಅನುಭವ, ಜೀವನಾನುಭವ ಮತ್ತು ಓದು ಎಲ್ಲವೂ ಕೂಡ ನಮಗಿಂತ ದೊಡ್ಡದಾಗಿರೋದ್ರಿಂದ ಅವ್ರ ಹತ್ರ ಕೇಳ್ತಾ ಇರ್ತೀವಿ, ಪ್ರತಿ ಸಬ್ಜೆಕ್ಟ್ ಡಿಸ್ಕಷನ್ ಆಗ್ತಿರ್ತೈತೆ. ಸೊ ಆ ಥರದ್ದು ಒಬ್ಬ ಸೆನ್ಸಿಬಲ್ ನಿರ್ದೇಶಕರು 2 ಸಿನಿಮಾಗಳ ಜೊತೆಗೆ ನಮಗೆ ಪರಿಚಯ ಆಗಿದ್ದು ಅದೊಂದು ನಿಜಕ್ಕೂ ಖುಷಿಯ ಸಮಾಚಾರ ಆ್ಯಂಡ್ ಪ್ರೋಗ್ರೆಸಿವ್ ಥಿಂಗ್, ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್. ಯಾಕಂದರೆ BTS ಕೂಡ ನೀವು ನೋಡಿರ್ತೀರಿ, ಅವರ ಬರವಣಿಗೆ ನೋಡಿರ್ತೀರಿ. ಪ್ರತಿಯೊಂದು ಥಿಯೇಟರ್ ಸ್ಕ್ರೀನ್ ವಿಸಿಟ್ ಹೋದಾಗ ಇವತ್ತು ಎಲ್ಲರೂ ಕೂಡ ಒಬ್ಬ ಪತ್ರಕರ್ತರಾಗಿ, ರಿವ್ಯೂವರ್ ಆಗಿ ಮಾತಾಡ್ತಾ ಹೋಗ್ತಾರೆ. ಬರವಣಿಗೆ ಬಗ್ಗೆ, ಅಲ್ಲಿರೋ ಕವನದ ಬಗ್ಗೆ, ಅಲ್ಲಿರೋ ಪಾತ್ರ ಪೋಷಣೆ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಮೊದಲನೇ ಸಿನಿಮಾ, ಬಟ್ ಅದ್ರ ಬಗ್ಗೆ ಬರೆದು ಹಾಕ್ತಾರೆ ಡೀಟೇಲಾಗಿ, ಸಿನಿಮಾಟೋಗ್ರಫಿ ಹಿಂಗಿತ್ತು, ಆಮೇಲೆ ಈ ಥರ ಫ್ರೇಮ್ ಹಿಂಗಿತ್ತು ಅಂತ. ಅಂದರೆ ಅಷ್ಟು ಬುದ್ಧಿವಂತರಾಗಿದ್ದಾರೆ ಆಡಿಯನ್ಸು. ಅವ್ರನ್ನೆಲ್ಲ ಅವರ ಒಳ್ಳೆಯ ಕೆಲಸದ ಜೊತೆಗೆ ಅವ್ರು ರೀಚ್ ಆಗಿದ್ದಾರೆ, ನಮ್ಮ ಛಾಯಾಗ್ರಾಹಕರಾಗಲಿ ನಿರ್ದೇಶಕರಾಗಲಿ. ಆ್ಯಂಡ್ ಒಂದಿಷ್ಟು ಜನ ಅಪೂರ್ವ ಅವ್ರನ್ನ ಬೋಲ್ಡ್ ಅಂತ ಕರಿತಿದ್ರು. ಅಂದರೆ ಫಾರ್ ದಟ್ ಒನ್ ಸೀಕ್ವೆನ್ಸ್, ಬಿಕಿನಿ ಒಳಗೆ ಬರುವಂಥ ಒಂದು ಸೀಕ್ವೆನ್ಸ್. ಬಟ್ ಐ ಅಗ್ರಿ ಶಿ ಈಸ್ ವೆರಿ ಬೋಲ್ಡ್, ಬಟ್ ನಾಟ್ ಫಾರ್ ದಟ್ ಸೀಕ್ವೆನ್ಸ್. ಅದಕ್ಕೋಸ್ಕರ ಬೋಲ್ಡ್ ಅಲ್ಲ, ಅವರು ಈ ಥರದೊಂದು ಪಾತ್ರ ಚೂಸ್ ಮಾಡಿದ್ದಕ್ಕೆ ಮತ್ತು ಈ ಥರದ ಹಲವಾರು ಎಕ್ಸ್ಪರಿಮೆಂಟ್ಗಳಿಗೆ ತಮ್ಮಂತ ಒಗ್ಗಿಸ್ಕೊಳ್ಳೋದಕ್ಕೆ ಅವ್ರು ಬೋಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ನಾಟ್ಯ ಆರ್ ಸಾರಾ ಹೆಸರಲ್ಲೇನಿದೆ, ಬಟ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸಂಬಡಿ ಟು ಸಿದ್ಧಾರ್ಥ್ ಆ್ಯಂಡ್ ಅಪ್ಪು ಫಾರ್ ಮೀ ಆ್ಯಂಡ್ ಮಲ್ಲಣ್ಣ ಇಸ್ ಅ ಸ್ಟಾರ್. ನಾವು ಥಿಯೇಟ್ರಿಗೆ ಹೋದಾಗ ನಮಗೆ ಎಷ್ಟು ಕ್ಯಾಕಿ ಸಿಳ್ಳಿ ಬಿಡ್ತಿದ್ವಲ್ಲ, ಆ್ಯಕ್ಚುಲಿ ಮಲ್ಲಣ್ಣಗೆ ಅದಕ್ಕೂ ಜಾಸ್ತಿ ಬೀಳೋದು. ಹೋದಲ್ಲೆಲ್ಲ ಎಲ್ಲಿ ಯಾಕೆ ಮಲ್ಲಣ್ಣ ಬಂದಿಲ್ಲನ್ರಿ ಅಂತ ಕೇಳೋರು. ಅಷ್ಟು ಅದ್ಭುತವಾಗಿ ಅದು ರಿಸೀವ್ ಆಗೈತಿ ಸಿನಿಮಾದೊಳಗೆ. ಆ್ಯಂಡ್ ಆತ ಅಷ್ಟು ಅದ್ಭುತವಾಗಿ ಅಭಿನಯಿಸೇನೆ. ಅದನ್ನ ಮೊದಲನೇ ಸಿನಿಮಾ ಅಂತ ಯಾರು ಹೇಳೋಕ್ಕಾಗಿಲ್ಲ. ನಾನೇ 10 ಸರಿ ನೋಡಿದ್ರು ನನಗೆ ಅನ್ಸುತ್ತೆ ಇದು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸಿಂದ ಬರ್ತೈತೇನೋ ಇದು ಅಂತ. ಸೊ ಅಷ್ಟು ಅದ್ಭುತವಾಗಿ ರಿಸೀವ್ ಆಗೈತೆ ಮಲ್ಲಣ್ಣನ ಇದು. ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತು ಮಧು ದೈತೋಟ ಅವರು ಮಾತಾಡ್ತಿರ್ಬೇಕಾದ್ರೆ ನನಗೆ ಅವ್ರ ಜೊತೆ ಮಾತಾಡಿಸಿ ನಾನು ಮಾತಾಡ್ಬೇಕು ಅವ್ರ ಜೊತೆಗೆ ಅಂತಂತಂದರು. ಸೊ ಅಷ್ಟು ಚಂದ ಅಭಿನಯಿಸ್ತಾರೆ ಮತ್ತು ರಿಸೀವ್ ಆಗೈತೆ. ಬರುವಂಥ ಪ್ರತಿಯೊಂದು ಪಾತ್ರವೂ ಕೂಡ, ಪ್ರತಿಯೊಬ್ಬ ಪಾತ್ರಧಾರಿ ಕೂಡ ಸಿನಿಮಾಗೆ ತನ್ನದೇ ಆದಂಥ ಒಂದಿಷ್ಟು ವಿಶೇಷತೆಗಳನ್ನು ಮತ್ತು ಕಾಂಟ್ರಿಬ್ಯೂಟ್ ಮಾಡ್ಕೋತಾ ಬಂದ್ದಾರೆ. ಆ್ಯಂಡ್ ಪದ್ಮಾವತಿ ರಾವ್ ಮೇಡಮ್ ನಮಗೆಲ್ರಿಗೂ ಕೂಡ ಒಂದು ದೊಡ್ಡ ಒಂದು ಶಕ್ತಿಯಾಗಿ, ಸಿನಿಮಾಗೆ ಶಕ್ತಿಯಾಗಿ ಅವರು ಬಂದರು. ಬರುವ ಚಿಕ್ಕ ಸನ್ನಿವೇಶ ಆದರೂ ಕೂಡ ಪ್ರತಿಯೊಬ್ಬರನ್ನೂ ಕೂಡ ಕಾಡುವಂಥ ಒಂದು ಸನ್ನಿವೇಶವಾಗಿ ಬಂದಿದೆ ಅದು. ಬಹುಶಃ ಸಿನಿಮಾ ನೋಡಿದಂಥವ್ರು ಎಲ್ರಿಗೂ ಕೂಡ ಇದು ಒಳಗೆ ಉಳ್ಕೊಂಡಿರ್ತತೆ. ಆ್ಯಂಡ್ ವಿತರಕರಾಗಿ ನಮ್ಮ ಜನನಿ ಪಿಕ್ಚರ್ಸ್, ನಮ್ಮ ಕುನಾಲ್, ರವಿ ಇಬ್ರಿಗೂ, ಅಂದರೆ ಯೂಶಲಿ ಡಿಸ್ಟ್ರಿಬ್ಯೂಷನ್ನು ನಮಗೆ ತಿಳಿಲಾರ್ದಂಥ ಒಂದು ಗೇಮ್ ಅದು. ಅಂದರೆ ದೊಡ್ಡವರಿದ್ದಾರೆ, ಸಣ್ಣರಿದ್ದಾರೆ, ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ, ಬರೀ ಕನಸುಗಳನ್ನ ಇಟ್ಕೊಂಡಿರೋರು ಇದ್ದಾರೆ, ಬರೀ ಆಸೆಗಳಿಂದ ಬಂದವರು ಇದ್ದಾರೆ. ಬಟ್ ಅದರ ಎಲ್ಲರ ನಡವಳಿಕೆ ಒಂದು ಸೆನ್ಸಿಬಿಲಿಟಿನ ಉಳಿಸ್ಕೊಂಡು ಪ್ರತಿ ಪಿಕ್ಚರ್ನು ಇಲ್ಲ ಇದು ನನ್ನ ಪಿಕ್ಚರು ಅಂತ ಕೆಲಸ ಮಾಡೋದೈತಲ್ಲ, ಹೊಡೆದಾಡೋದೈತಲ್ಲ, ನಮಗಿಂತ ಜಲ್ದಿ ಎದ್ದೇಳೋರು ಅವರೇ, ನಮಗಿಂತ ಲೇಟಾಗಿ ಮಲ್ಕೊಳ್ಳೋರು ಅವರೇ.
ರಾತ್ರಿ 3 ಗಂಟೆ ಆಗಿರ್ತದೆ, ಅಣ್ಣ ಇದು ಈ ಸ್ಕ್ರೀನ್ಸು ಫುಲ್ ಹೌಸ್ಫುಲ್ ಹೊಂಟೈತೆ ಅಣ್ಣ, ನೀವು ನಾಳೆ ಇದಕ್ಕೆ ಏನಾರು ನೀವು ವಿಸಿಟ್ ಮಾಡ್ಬೇಕ್ರಿ ಅಣ್ಣ ಅಂತ. ಅಣ್ಣ ವೀರೇಶ್ ಇಷ್ಟು ಫುಟ್ಫಾಲ್ ವೀರೇಶ್ ಒಳಗೆ ರೀಸೆಂಟ್ ಟೈಮ್ ಒಳಗೆ ಆಗೇ ಇಲ್ಲ ಅಣ್ಣ, ನಿಮ್ಮ ಪಿಕ್ಚರ್ಗೆ ಆಗೈತೆ ಅಣ್ಣ, ನೀವು ಹೋಗ್ರಿ ಅಣ್ಣ. ಇಷ್ಟರ ಮಟ್ಟಿಗೆ ಪ್ಯಾಷನೇಟಾಗಿ ಕೆಲಸ ಮಾಡ್ತಾರೆ. ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಮನಿ. ಅಂದರೆ ಹೆಚ್ಚಿಗೆ ನಟರುಗಳು, ನಿರ್ದೇಶಕರು, ನಿರ್ಮಾಪಕರು ಬರೋದ್ರ ಜೊತೆಗೆ ವಿತರಕರು ಬರೋದಿದೆಯಲ್ಲ, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ದಟ್ಸ್ ಏರಿಯಾ ಆ್ಯಂಡ್ ವರ್ಕಿಂಗ್ ಫಾರ್ ಸಿನಿಮಾ. ಅವ್ರಿಗೇನಿಲ್ಲ, ಸಿನಿಮಾ ಹೋದರು ಬಂದರು ಅವ್ರ ಪರ್ಸೆಂಟೇಜ್ ಇದ್ದೇ ಇರ್ತೈತಿ, ಅವ್ರ ಕಮಿಷನ್ ಅವ್ರಿಗೆ ಬಂದೇ ಬರ್ತೈತಿ. ಬಂದು ನಿಂತು ಹೊಡೆದಾಡಿ ಅಷ್ಟು ಪ್ಯಾಷನೇಟಾಗಿ ಎಲ್ಲದು ರಾತ್ರಿಗೆ ಮೆಸೇಜ್ ಕಳಿಸಿ ಪ್ರತಿಯೊಬ್ಬರಿಗೂ ಜೊತೆಗೆ ನಿಂತ್ಕೊಳ್ಳೋದಿರ್ತೈತಲ್ಲ, ಅದು ದಟ್ ಈಸ್ ವೆರಿ ಗುಡ್ ಥಿಂಗ್ ಆ್ಯಂಡ್ ಬಿಗ್ ಥಿಂಗ್. ಐ ಥಿಂಕ್ ಮುಂದಿನ ದಿನಗಳಲ್ಲಿ ಜನನಿ ಪಿಕ್ಚರ್ಸ್ ಅನ್ನೋದು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋದು ನನ್ನ ನಂಬಿಕೆ ಐತೆ. ಆ್ಯಂಡ್ ಗುಡ್ ಲಕ್ ನಿಮಗೂ ಕೂಡ. ಸಿನಿಮಾದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ, ನಮ್ಮ ರೈಟರ್ಸ್ ಟೀಮ್, ಸಾಯಿ, ಗಣಿ, ಈ ಪ್ರತಿಯೊಬ್ಬರಿಗೂ ಕೂಡ, ಆ್ಯಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವ್ರಿಗೂ ಕೂಡ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಶುಭಾಶಯಗಳು, ಮತ್ತು ಅವರೆಲ್ಲರ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರತಿ ಸಿನಿಮಾ ಪ್ರತಿ ವಾರ ಒಳ್ಳೊಳ್ಳೆಯ ಪ್ರತಿಕ್ರಿಯೆಗಳನ್ನ ಕಂಡುಕೊಂಡು ಇನ್ನು ಚಲೋತ್ನಾಗ ಮುಂದುವರಿಯೋಣ. ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಇರಲಿ. ಧನ್ಯವಾದ. ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳ್ರಿ, ಮಾತಾಡೋಣ ಅಂತ. ಎನಿಬಡಿ? ಸರ್, OTTದು ಬೆಸ್ಟ್ ಥಿಂಗ್ ಏನಂತಂದರೆ, ನಾವು ಅವ್ರನ್ನ ಸಿನಿಮಾ ರಿಲೀಸ್ಗೆ ಮುಂಚೆ ಅಪ್ರೋಚ್ ಆದಾಗ ದೇ ಆಲ್ರೆಡಿ ಗಿವನ್, ಅವರು ಓಕೆ ಅಂತ ಹೇಳಿದ್ರು. ನಾವು ಕಾದ್ವಿ. ಆ್ಯಂಡ್ ಕಾದಿದ್ದಕ್ಕೆ ಈ ವಾರ ನಮಗೆ ಆ್ಯಕ್ಚುಲಿ 3 ಜನ, ಅಂದರೆ ಯೂಶ್ವಲಿ ಅವರು ಒಂದು ಡ್ಯಾಶ್ಬೋರ್ಡ್ನ ಇಟ್ಕೊಂಡಿರ್ತಾರೆ, ಅವರು ಏಜೆಂಟ್ ಥರ ಕೆಲಸ ಮಾಡ್ತಿರ್ತಾರಲ್ಲ, ಹೀಗಾಗಿ ಅಲ್ಲಿ ಅಪ್ರೋಚ್ಗಳಾಗಿದೆ. ಅದ್ರ ಬಗ್ಗೆ ನಮ್ಮ ನಿರ್ದೇಶಕರು ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.